ನಮಸ್ಕಾರ. ನನ್ನ ಹೆಸರು ಮಲ್ಲಪ್ಪ ಸತ್ಯ ಅಂತ. ಹುಟ್ಟಿದ್ದು ಹಾರುಗೇರಿಯಲ್ಲಿ. ಜೂನ್ 1, 1988 ರಲ್ಲಿ ನಾನು ಹಾರುಗೇರಿಯಲ್ಲಿ ಹುಟ್ಟಿದೆ. ತಂದೆ ರುದ್ರಪ್ಪ, ತಾಯಿ ದುಂಡವ್ವ. ನಮಗೆ ಬೇಡರಹಟ್ಟಿ ಗ್ರಾಮದಲ್ಲಿ ಅತಿ ಹೆಚ್ಚು ಬಡತನ ಇರೋದ್ರಿಂದ ನಾವು ದುಡಿಯಲಿಕ್ಕಿಂತ ನಮ್ಮ ಅಜ್ಜಿಯ ಗ್ರಾಮವಾದ ಕೌಟ್ಕೊಪ್ಪ ಗ್ರಾಮಕ್ಕೆ ಬಂದು ಅಲ್ಲೇ ದುಡಿತಾ ಇರ್ತೀವಿ. ನಮ್ಮ ಅಜ್ಜಿಯದು ತುಂಬಾ ಬಡತನದ ಪರಿಸ್ಥಿತಿಯಾಗಿತ್ತು. ಹಾಗೆ ಕೂಡ ನಮ್ಮ ತಂದೆ ತಾಯಿದು ಅತಿ ಕಡು ಬಡತನ ಇತ್ತು. ಓದಿನಲ್ಲಿ ನಾವು ಅಷ್ಟೊಂದು ಹುಷಾರು ಇರಲಿಲ್ಲ. ಎಲ್ಲದರಲ್ಲಿ ನಾವು 35 ಫೇಲು ಆ ಥರ ಬಂದ್ವಿ. ಆಮೇಲೆ ಪ್ರೈಮರಿಯನ್ನು ಕೌಟ್ಕೊಪ್ಪದಲ್ಲಿ ಮುಗಿಸಿ ತದನಂತರ ನನ್ನ ಹೈಸ್ಕೂಲ್ ಶಿಕ್ಷಣವನ್ನು ಕೂಡ ಅಲ್ಲಿಯೇ ಬಾಹುಬಲಿ ಹೈಸ್ಕೂಲಲ್ಲಿ 10ನೇ ತರಗತಿವರೆಗೂ ಅಲ್ಲೇ ಮುಗಿಸ್ತೀನಿ. ಹೈಸ್ಕೂಲ್ ಮತ್ತು ಪ್ರೈಮರಿಯಲ್ಲಿ ನಮ್ಮ ಪರಿಸ್ಥಿತಿ ಹೇಗಿತ್ತಂದರೆ, ನಾನು ಪ್ರೈಮರಿಯಲ್ಲಿದ್ದಾಗ ನಮ್ಮ ತಂದೆ ಅವರನ್ನು ಕಳ್ಕೊತೀನಿ. ಅದೇ ರೀತಿ ನಮ್ಮ ಮಾವನವ್ರನ್ನೂ ಕಳ್ಕೊತೀನಿ. ಎಲ್ಲ ಕುಟುಂಬದ ಜವಾಬ್ದಾರಿಯನ್ನು ನಮ್ಮ ಅಣ್ಣ ಹೊತ್ಕೊತಾರೆ. ನಮ್ಮ ಮನೆಯಲ್ಲಿ ಹಿರಿಯರೇ ಇಲ್ಲದಂಥ ಪರಿಸ್ಥಿತಿ ಆಗಿಬಿಡುತ್ತೆ. ನಮ್ಮ ಅಮ್ಮ ಕಸ ತೆಗಿಯಕ್ಕೆ ಹೋಗೋರು, ನಮ್ಮ ಅಜ್ಜಿ ಕಸ ತೆಗಿಯಕ್ಕೆ ಹೋಗೋರು. ಆಮೇಲೆ ನಾನು ಸಂಡೇ ಬಂದರೆ ಕಸ ತೆಗಿಯಕ್ಕೆ ಹೋಗ್ತಾ ಇದ್ದೆ, 15 ರೂಪಾಯಿ ಕೊಡೋರು. ಅದೇ ರೀತಿ ನನ್ನ ಹೈಸ್ಕೂಲ್ ಶಿಕ್ಷಣದಲ್ಲಿ ಕೂಡ ಬೆಳಗ್ಗೆ ಎದ್ದು ಎಮ್ಮೆ ಹಣಕಾಸು ಮಾಡಿ 2 ಹೊರಿ ಕಳಗಿ ತೊಗೊಂಡ್ಬಂದು ಹೈಸ್ಕೂಲ್ ಶಿಕ್ಷಣಕ್ಕೆ ಹೋಗ್ತಾ ಇದ್ದೆ. ತದನಂತರ ಈವ್ನಿಂಗ್ ಬಂದು ಸಹ ಎಮ್ಮಿಗೆ ಮೇವು ತೊಗೊಂಡು ಬಂದು ಅಲ್ಪ ಸ್ವಲ್ಪ ಮಟ್ಟಿಗೆ ಓದ್ತಾ ಇದ್ದೆ, ಯಾಕಂದರೆ ಬಡತನ ಪರಿಸ್ಥಿತಿ. SSLC ಮುಗಿದ ಮೇಲೆ ನಮ್ಮ ಬ್ರದರ್ ಕೇಳಿದೆ, ಅಣ್ಣ ನಾನು PUC ಮಾಡಿ ಆಮೇಲೆ ಲಾಯರ್ ಆಗ್ತೀನಿ ಅಂತಂದೆ. ಅದಕ್ಕೆ ನಮ್ಮ ಬ್ರದರು, ಬೇಡ, ಈ ನಮ್ಮ ಬಡತನ ಪರಿಸ್ಥಿತಿಗೆ ಸದ್ಯಕ್ಕೆ ಯಾವುದಾದ್ರೂ ಕೆಲಸ ಸಿಕ್ಕರೆ ಸಾಕು, ITI ಮಾಡಿಬಿಡು, ಎಲ್ಲಾದರೂ ಫ್ಯಾಕ್ಟ್ರಿಯಲ್ಲೋ ಕೆಲಸ ಸಿಗುತ್ತೆ, ಏನೋ ಒಂದು ಜೀವನ ಮಾಡ್ಬೋದು ಅಂತ ಹೇಳಿದರು. ನಾನು ಸರಿ ಅಂದ್ಕೊಂಡು ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಕೋಳಿಗುಡ್ಡಲ್ಲಿ GMGS ಶಿಕ್ಷಣ ಸಂಸ್ಥೆಯಲ್ಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಸತತ 2 ವರ್ಷಗಳ ಕಾಲ ಮುಗಿಸಿ, ಅಲ್ಲಿರ್ತಕ್ಕಂಥ ಒಬ್ಬರು ಲೆಕ್ಚರರು ಯಾದಗಿರಿ ಸಿಮೆಂಟ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ರೆಫರ್ ಮಾಡಿದ್ರು. ಹೋಗಲ್ಲಿ ನಾನು ಹೇಳಿರ್ತೀನಿ, ನೀನು ಯಾದಗಿರಿ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಹೋಗು, ನಿನಗೆ ಒಂದು 2,000 ರೂಪಾಯಿ ಸಂಬಳ ಕೊಡ್ತಾರೆ ಸ್ಟಾರ್ಟಿಂಗು, ಕೆಲಸ ಮಾಡು ಅಂತ ಹೇಳಿದರು. ಅದೇ ಮಾತು ಕಟ್ಕೊಂಡು ನಾನು ಯಾದಗಿರಿ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋದೆ. ಮನೇಲಿ ಒಂದು 1000 ರೂಪೀಸ್ ಕೊಟ್ಟರು, ತೊಗೊಂಡು ಹೋದೆ. ತುಂಬಾ ಕಷ್ಟಪಟ್ಟೆ, ಆದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅಲ್ಲಿಂದ ನಾನು ತಿರ್ಗಾ ಬ್ಯಾಕ್ ಟು ಕೌಟ್ಕೊಪ್ಪ ಅಂತ ಮನೆಗೆ ಬಂದೆ. ದುಡ್ಡು ಕೊಟ್ಟು ಕಳಿಸಿದ್ರು, ಅಷ್ಟೇ ಬಡತನನೂ ಇತ್ತು. ನಾನು ಜಾಬ್ ಮಾಡಿದೆ. ಮನೆಗೆ ಬಂದಾಗ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆಲ್ಮೋಸ್ಟ್ ನಾನು ಅಲ್ಲಿ ಬಸ್ ಸ್ಟ್ಯಾಂಡ್ದಲ್ಲಿ ನಮ್ಮದು ಪಾನ್ ಶಾಪ್ ಇತ್ತು, ಅಲ್ಲಿ ಕೂತ್ಕೊಳ್ಳೋದ್ರಿಂದ ಎಲ್ಲರೂ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀನು ಉದ್ಧಾರ ಆಗಲ್ಲ, ಇದ್ದು ನೌಕರಿ ಬಿಟ್ಟು ಬಂದೀಯ ನೀನು, ಇಲ್ಲೇನು ಬಂದು ಮಾಡ್ತೀಯ ಅಂತ ನಮ್ಮ ಅಣ್ಣನ ಫ್ರೆಂಡ್ಸು ಎಲ್ಲ ಬೈಯಕ್ಕೆ ಹತ್ಬಿಟ್ರು. ಇನ್ನೇನು ಮಾಡೋದಪ್ಪ, ಇಲ್ಲಿನೂ ಈ ಥರ ಆಯಿತು, ನಾನು ಅದನ್ನು ಬಿಟ್ಟು ಬಂದೆ ಅಂತಂದಾಗ ನಮ್ಮ ಅಣ್ಣಂಗೆ ಹೇಳಿದೆ, ಅಣ್ಣ ನಾನು TV ಮತ್ತು ಟೇಪು ರಿಪೇರಿ ಮಾಡೋದನ್ನು ಕಲಿತೀನಿ, ನನ್ನ ಹುಬ್ಳಿಗೆ ಕಳಿಸ್ಕೊಡು, ಅಲ್ಲಿ ಅಮರ್ ರೇಡಿಯೋ ಇನ್ಸ್ಟಿಟ್ಯೂಟ್ ಅಂತಿದೆ, ನನ್ನ ITI ಫ್ರೆಂಡ್ಸ್ ಒಬ್ಬರು ಅಲ್ಲಿ ಜಾಯ್ನ್ ಆಗಿದ್ದಾರೆ, ನಾನು ಅಲ್ಲಿ ಹೋಗ್ತೀನಿ ಅಂತಂದೆ. ಸರಿ ಆಯ್ತು ಅಂತ ಅದಕ್ಕೂ ಒಪ್ಕೊಂಡ್ರು. ಅಲ್ಲಿ ಹೋದೆ. ಅಮರ್ ರೇಡಿಯೋ ಇನ್ಸ್ಟಿಟ್ಯೂಟ್ 3 ಮಂತ್ ಕೋರ್ಸ್ ಮುಗಿಸಿದ್ವಿ. ಅಲ್ಲಿ 3,000 ಮಠದಲ್ಲಿ ಸ್ಟೇ ಇದ್ವಿ. ರೊಟ್ಟಿ ಕಟ್ಕೊಂಡು ಹೋಗ್ತಿದ್ವಿ, ಇಲ್ಲ ರೊಟ್ಟಿ ಪರ್ಚೇಸ್ ಮಾಡ್ತಿದ್ವಿ. ಅಲ್ಲೇ ಅಷ್ಟೊಂದು ದುಡ್ಡು ಇರ್ತಿರ್ಲಿಲ್ಲ. ಕೋರ್ಸ್ ಮುಗಿಸ್ಕೊಂಡು ಬಂದು ಊರಾಗ ಕೌಟ್ಕೊಪ್ಪದಲ್ಲಿನೇ ಅಂಗಡಿ ಹಾಕಿದ್ವಿ. ಟೇಪ್ ರಿಪೇರಿ ಮತ್ತು TV ರಿಪೇರಿ ನನಗೆ ಅಷ್ಟೊಂದು ಸಕ್ಸಸ್ಸನ್ನು ತಂದು ಕೊಡಲಿಲ್ಲ. ಮತ್ತೆ ಮನೆಯಲ್ಲಿ ಬಯಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಾಂದರೆ ನಾನು ಕಬ್ಬು ಕಡಿಯೋಕ್ಕೆ ಹೋಗಬೇಕಾಗಿತ್ತು, ಇಲ್ಲಾಂದರೆ ಕಸ ತೆಗಿಯೋಕ್ಕೆ ಹೋಗಬೇಕಾಗಿತ್ತು. ಯಾಕಂದರೆ ಅಷ್ಟೇ ಬಡತನ ಇತ್ತು. ಹಾಗೆ ಬಯಸ್ಕೊಂಡು ಹಾಗೆ ಅಂಗಡಿಯಲ್ಲಿ ಕೂತ್ಕೋತಾ ಇದ್ದೆ. ಒಂದು ದಿವಸ ನನ್ನ ಗೆಳೆಯ, ಅಂದರೆ ನಾನು ಅಣ್ಣ ಅಂತ ಕರಿತೀನಿ, ನನಗಿಂತ ಸೀನಿಯರ್ ಅವರು, ಅನಿಲ್ ಕಾಮಗೌಡ್ರು ಅಂತ, ಗೆಸ್ಟ್ ಲೆಕ್ಚರರ್, ಕೌಟ್ಕೊಪ್ಪದವರೇ ಅವರು, ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು. ಆವಾಗ ರಿಲಯನ್ಸ್ ಕಾಯಿನ್ ಬೂತ್ ಇತ್ತು ನಮ್ಮ ಪಟ್ಟಿ ಅಂಗಡಿ ಮುಂದೆ. ಒಂದು ಕಾಯಿನ್ ಹಾಕಿ ಫೋನ್ ಮಾಡಿದೆ, ಅಣ್ಣ ನಾನು ಅಲ್ಲಿ ಬೆಂಗಳೂರಿಗೆ ಏನಾದರೂ ಜಾಬ್ ಹುಡ್ಕೊಂಡು ಬಂದರೆ ನಿನ್ನ ಕಡೆ ಉಳ್ಕೊಳಕ್ಕೆ ಜಾಗ ಆಯಿತಾ ಅಂತ ಕೇಳಿದೆ. ಅವರು ಆಯ್ತು ಮಲ್ಲಪ್ಪ ಬಂದ್ಬಿಡು ಅಂತಂದರು. ಯಾಕಂದರೆ ನಮ್ಮದು ಅವ್ರದ್ದು ತುಂಬ ಕ್ಲೋಸ್ನೆಸ್ ಇತ್ತು. ಬಂದ್ಬಿಡು ಅಂತಂದರು. ನಾನು ಮತ್ತೆ ಮನೇಲಿ ಒಂದು 2,000 ರೂಪಾಯಿ ಇಸ್ಕೊಂಡು ಗಾಡಿ ಬೇಡಿ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗ ನನಗೆ ಅವರು ಆಶ್ರಯ ಕೊಟ್ಟರು. 1 ವೀಕ್ ಅವರು ಇದರಲ್ಲಿದ್ದೆ. ನಾನು ಅವ್ರದ್ದೆಲ್ಲ ಸಜೆಷನ್ ತೊಗೋತಾ ಇದ್ದೆ. ಆವಾಗ ಈ Naukri.com ವೆಬ್ಸೈಟ್ಸು ಯಾವುವು ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ. ಆವಾಗ ಜಾಬ್ ನೋಡಬೇಕಂದ್ರೆ ಪೇಪರ್ ನೋಡಬೇಕಾಗಿತ್ತು. ಬೆಂಗಳೂರಲ್ಲಿ 2 ಪ್ರಸಿದ್ಧ ಪೇಪರ್ಗಳು ಆವಾಗ, ಒಂದು ಪ್ರೀ ಆ್ಯಡ್ಸು, ಇನ್ನೊಂದು ಬೆಂಗಳೂರು ಮಿರರ್ ಅಂತ. ಡೈಲಿ 2 ಪೇಪರ್ ತೊಗೊಳ್ತಾ ಇದ್ದೆ. ತೊಗೊಂಡು ಒಂದು ಕಂಪ್ನಿಗೆ ನೋಡಿ ಹೋದೆ. ನನ್ನ ಹತ್ರ 1500 ಮಿಕ್ಕಿತ್ತು. ಆ ದುಡ್ಡಲ್ಲಿ ನಾನು ಆ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದ್ರು, ರೂಮ್ನಿಂದಪ್ಪ 2,000 ರೂಪಾಯಿ ಕೊಡ್ತೀವಿ, ಬಟ್ ನಮ್ಮ ಕಂಪ್ನಿ ರೂಲ್ಸ್ ಪ್ರಕಾರ ನೀನು ಬ್ಲ್ಯಾಕ್ ಶೂ ಹಾಕಬೇಕು, ಬ್ಲ್ಯಾಕ್
ಪ್ಯಾಂಟ್ ಹಾಕಬೇಕು, ವೈಟ್ ಶರ್ಟ್ ಹಾಕಬೇಕು ಅಂತಂದರು. ನನ್ನ ಹತ್ರ ಇರೋದೇ 1,500 ರೂಪಾಯಿ ತಿಂಗಳ ಖರ್ಚಿಗೆ ಬೇಕು. ಇವ್ರ ಕಂಪ್ನಿಯವರು 1 ತಿಂಗಳವರೆಗೂ ದುಡ್ಡು ಕೊಡಲ್ಲ. ನಾನು ವಿಚಾರ ಮಾಡಿದೆ, ಯಾಕೋ ಈ ಕಂಪ್ನಿ ನನಗೆ ಸೆಟ್ ಆಗಂಗಿಲ್ಲ, ನಾನು ಇರೋ ಬರೋ ದುಡ್ಡೆಲ್ಲ ಇಲ್ಲೇ ಖರ್ಚಾದರೆ ನನಗೆ ತಿಂಗಳ ತನಕ ಹೊಟ್ಟೆಗಿಲ್ಲಾಗುತ್ತೆ ಅಂತ ಹೇಳಿ ನಾನು ಆ ಕಂಪ್ನಿನ ಇಂಟರ್ವ್ಯೂ ಅಟೆಂಡ್ ಮಾಡಿ ಹೋಗಲಿಲ್ಲ, ಡ್ರಾಪ್ ಔಟ್ ಮಾಡಿದೆ. ಆಮೇಲೆ ಮತ್ತೆ ನೆಕ್ಸ್ಟ್ ದಿವಸ ತಿರ್ಗಾ ಪೇಪರ್ ತೊಗೊಂಡೆ, ಪ್ರೀ ಆ್ಯಡ್ಸ್ ಒಂದು ತೊಗೊಂಡೆ, ಬೆಂಗಳೂರು ಮಿರರ್ ಒಂದು ತೊಗೊಂಡೆ. ಮತ್ತು ಅನಿಲ್ ನಾನು ಕೇಳಿದೆ, ಅಣ್ಣ ಇವತ್ತೊಂದು ಈ ಕಂಪ್ನಿ ಇಂಟರ್ವ್ಯೂ ಹೋಗ್ತಾ ಇದ್ದೀನಿ ಅಂತಂದೆ. ಆಯಿತು ಹೋಗು ಅಂತಂದರು. ಟ್ರಿಡೆಂಟ್ ಎಲೆಕ್ಟ್ರಿಕಲ್ ಆ್ಯಂಡ್ ನೆಟ್ವರ್ಕಿಂಗ್ ಸಿಸ್ಟಮ್ ಅಂತ, ಅವರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು. ಅವ್ರ ಹತ್ರ ಒಂದು 20 to 25 ಜನ ವರ್ಕರ್ಸ್ ಇದ್ದರು. ಅಲ್ಲಿ ನಾನು ಹೆಲ್ಪರ್ ಆಗಿ ಸೇರಿಕೊಂಡೆ. ನನಗೆ ಪರ್ ಡೇ 80 ರೂಪಾಯಿ ಕೊಡೋರು, ವೀಕ್ಲಿ ಪೇಮೆಂಟ್ ಕೊಡೋರು. ಬಸ್ ಫೇರ್ ನಂದು, ಊಟ ನಂದು, ಇರೋಕ್ಕೆ ರೂಮ್ ನಂದು. ನಾನು ಅಲ್ಲಿನಲ್ಲಿ ಅವ್ರ ರೂಮಲ್ಲಿದ್ದು ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾನು ಹಾಗೆ ಸ್ವಲ್ಪ ದಿನಗಳ ಕಾಲ ಅಲ್ಲೇ ತಂಗಿದ್ದು ನಾನು ಮಾಡಿದೆ. 1.5 ತಿಂಗಳಾಯಿತು. ಬಟ್ ಸಮಸ್ಯೆ ಏನಾಯ್ತು ಅಂದ್ರೆ, ನಮ್ಮ ಅನಿಲನವರು ಇನ್ನೊಬ್ಬರು ರೂಮಲ್ಲಿದ್ದರು. ಅವರು ಬೇರೆ ರೂಮ್ ಮಾಡ್ತೀನಂತ ಅವರು ಫ್ರೆಂಡ್ಸಲ್ಲಿ ರೂಮಲ್ಲಿ ಏನಿದ್ರಲ್ಲ ಅವ್ರದ್ದು ಮದುವೆ ಎಲ್ಲ ಆಯಿತು. ಅವರು ಸಪ್ರೇಟ್ ಆಗಕ್ಕೆ ಹೋದರು. ಅನಿಲನಿಗೂ ರೂಮ್ ಇಲ್ಲ, ನನಗೂ ರೂಮ್ ಇಲ್ಲ. ನಾನು ಅನಿವಾರ್ಯವಾಗಿ ಅಲ್ಲಿಂದ ರೂಮ್ ಬಿಟ್ಟು, ಅವರು ಪಾಪ ಬೇರೆ ಕಡೆ ರೂಮ್ ಮಾಡಿಕೊಂಡ್ರು. ನಂದು ಕೆಲಸ ದೂರ ಆಗ್ತಾಯಿತ್ತು, ನಾನು ಬಿಟ್ಟೆ. ಇನ್ ಮೀನ್ ವೈಲು ನಾನು ಈ ಸೂರ್ಯಕಾಂತ್ ಅನ್ನೋರ ರೂಮಿಗೆ ಹೋಗ್ತಾಯಿದ್ದೆ. ಅವಾಗಿನ್ನೂ ಅವರು ಬ್ಯಾಚುಲರ್ಸ್ ಇದ್ದರು, ಒಂದು 5-6 ಜನ ಇದ್ದರು ಅಲ್ಲಿ ಬಸವೇಶ್ವರ ನಗರದಲ್ಲಿ. ಅವ್ರು ರೂಮ್ ಮಾಡ್ಕೊಂಡಿದ್ರು, ಇದೇ ನಮ್ಮ ಸೂರ್ಯಕಾಂತ್ ಮಾಳೆ ಅನ್ನ ಅವರು. ಸೊ ಅಲ್ಲಿ ಹೋಗಿ 1 ವಾರ ಹಿಂಗೂ ಅಡ್ಜಸ್ಟ್ ಮಾಡಿದೆ. ಅಲ್ಲೇ ಊಟ ಮಾಡಿದೆ, ಅಲ್ಲೇ ಮಲಗಿದೆ. ಅದರಲ್ಲಿ ನನಗೆ ಒಬ್ಬರು ಬಸವರಾಜ್ ಅಂತ ಬಾಗಲಕೋಟೆ ಡಿಸ್ಟಿಕ್ದವರು ಪರಿಚಯ ಆದರು, ಅವ್ರ ರೂಮೆಂಟು. ಅವರಿಗೆ ಇನ್ನೊಬ್ಬರು ಫ್ರೆಂಡ್ ಇದ್ದರು. ನಾನು 80 ರೂಪಾಯಿಗೆ ದುಡಿತಾ ಇದ್ದಿದ್ದೀನಿ ಅಂತ ಅವ್ರಿಗೆಲ್ಲ ಹೇಳಿದ್ದೆ. ಅವ್ರಿಗೆ ಇನ್ನೊಬ್ಬರು ಫ್ರೆಂಡ್ ಇದ್ದರು, ಸಂಗಮೇಶ್ ಅಂತ. ಅವರು ಬಾಗಲಕೋಟೆ ಡಿಸ್ಟಿಕ್ದವರು. ಅವರು ರೋಹನ್ ಬಿಲ್ಡರ್ಸಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಅವರು ನನಗೆ ರೆಫರ್ ಮಾಡಿ 3,000 ರೂಪಾಯಿ ಸಂಬಳಕ್ಕೆ ಇಂಟರ್ವ್ಯೂ ಕೊಡು, ಒಳ್ಳೆ ಕಂಪ್ನಿ ಇದೆ ಅಂತ ಹೇಳಿದರು. ನನಗೆ ಅವಾಗ 2007ರಲ್ಲಿ ರೋಹನ್ ಬಿಲ್ಡರ್ಸ್ ಜಾಯ್ನ್ ಆದೆ. 2000 ರೋಹನ್ ಬಿಲ್ಡರ್ಸಲ್ಲಿ ಹೆಲ್ಪರಾಗಿ ಜಾಯ್ನ್ ಆದೆ. ಎಲೆಕ್ಟ್ರಿಷಿಯನ್ ಕೆಳಗಡೆ ಲೈಟ್ ಹಾಕಂದ್ರೆ ಲೈಟ್ ಹಾಕಬೇಕು, ಹತ್ತಂದರೆ ಹತ್ತಬೇಕು, ಇಳಿ ಅಂದರೆ ಇಳಿಬೇಕು, ಆ ಪರಿಸ್ಥಿತಿಯಲ್ಲಿದ್ದೆ. ತುಂಬ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋ ನನಗೆ ಹಿಂದಿನೂ ಬರ್ತಿರ್ಲಿಲ್ಲ, ಇಂಗ್ಲೀಷು ಬರ್ತಿರ್ಲಿಲ್ಲ, ಎಜುಕೇಷನಲ್ಲಿ ಅಷ್ಟೊಂದು ಹುಷಾರಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಉಪ್ಪರ್ ಅಂದರೆ ಮೇಲೆ, ನೀಚೆ ಅಂದರೆ ಕೆಳಗೆ 2 ಶಬ್ದ ಅರ್ಥ ಆದವು. ಯಾರು ಏನೇ ಹೇಳಿದರು, ಅವ್ರು ಎಷ್ಟೇ ದೊಡ್ಡರಿದ್ರು ಅವ್ರ ಕೆಲಸಗಳನ್ನ ಲೈಟ್ ಹಾಕಂದ್ರೆ ಲೈಟ್ ಹಾಕವ, ಅದನ್ನು ತೊಗೊಂಬ ಅಂದ್ರೆ ಅದನ್ನು ತೊಗೊಂಬರವ, ಅದನ್ನು ಇಡು ಅಂದರೆ ಇಡವ, ಆ ಗೋಡೆ ಹೊಡಿ ಅಂದರೆ ಗೋಡೆ ಹೊಡೆಯವ. ಆ ಲೆವೆಲ್ಗೆ ನಾನು ಹಾರ್ಡ್ ವರ್ಕ್ ಮಾಡಿದೆ. ಅದೇ ಕಂಪ್ನಿಯಲ್ಲಿ 7,000 ರೂಪಾಯಿ ತನಕ ನನಗೆ ಇನ್ಕ್ರಿಮೆಂಟ್ ಆಯಿತು. ಆದರೆ ನನಗೆ ಪರ್ಮನೆಂಟ್ ಆಗಲಿಲ್ಲ. ತುಂಬ ಕಷ್ಟಪಟ್ಟರು ನನಗೆ ರಾತ್ರಿ ಎಲ್ಲ ಲಿಫ್ಟ್ ವರ್ಕ್ ಮಾಡ್ತಿದ್ದೆ. ಅವ್ರು ಯಾವಾಗ ಕರೀತಾರೆ ಇಂಜಿನಿಯರ್ ಅವಾಗ ಹೋಗ್ತಿದ್ದೆ. ಲಿಫ್ಟಲ್ಲೆಲ್ಲ ಕೆಲಸ ಮಾಡ್ತಿದ್ದೆ, ಶಾಪ್ಟಲ್ಲೆಲ್ಲ ಕೆಲಸ ಮಾಡ್ತಿದ್ದೆ. ಆದರೂ ನನಗೆ ಪರ್ಮನೆಂಟ್ ಲೆಟ್ರ್ ಬರಲಿಲ್ಲ, ಕನ್ಫರ್ಮೇಷನ್ ಕೊಡಲಿಲ್ಲ. ನಾನೊಂದು ದಿವಸ ಏನಾಯಿತು ಅಂತಂದ್ರೆ, 3rd ಫ್ಲೋರಲ್ಲಿ ಎಲೆಕ್ಟ್ರಿಕಲ್ ಶಾಫ್ಟಲ್ಲಿ ಕೆಲಸ ಮಾಡುವಾಗ ಬೇಸ್ಮೆಂಟಿಗೆ ಡೈರೆಕ್ಟ್ 3rd ಫ್ಲೋರಿಂದ ಬೇಸ್ಮೆಂಟಲ್ಲಿ ಬಿದ್ದೆ. ಅಲ್ಲಿಗೆ ನನ್ನ ತೊಗೊಂಡೋಗಿ ಕಂಪ್ನಿಯವ್ರು ಹಾಸ್ಪಿಟ್ಲ್ ಸೇರಿಸಿದ್ರು. ತೋರಿಸಿದ ಮೇಲೆ ಏನೂ ಆಗಿರಲಿಲ್ಲ, ಬ್ಯಾಕ್ ಬೋನ್ ಅವು ಎಲ್ಲ ಸ್ವಲ್ಪ ಪ್ರೆಷರ್ ಬಂದಿದ್ವು. ಅದು ಸರಿ ಹೋಯಿತು, ಅದೇನು ನನಗೇನು ಇಫೆಕ್ಟ್ ಆ್ಯಸ್ ಆನ್ ಡೇಟ್ ಆಗಲಿಲ್ಲ. ಆವಾಗ ನಾನು ಕನ್ಸ್ಟ್ರಕ್ಷನ್ ಲೈನಲ್ಲಿ ಇದ್ದದ್ದನ್ನು ತೆಗೆದುಬಿಟ್ಟು ನನ್ನ ಮೇಂಟೆನೆನ್ಸಿಗೆ ಹಾಕಿದರು. ಮೇಂಟೆನೆನ್ಸ್ ಅಂತಂದರೆ ಈ ಸಣ್ಣ ಪುಟ್ಟ ಮೇಂಟೆನೆನ್ಸ್ ವರ್ಕ್ ಇದ್ದರೆ ನಾನು ಅಟೆಂಡ್ ಮಾಡಬೇಕಾಗಿತ್ತು. ಅಲ್ಲಿ ನನಗೆ ಚಿದಂಬರ್ ಅಂತ, ಈ ನಮ್ಮ ಹುಬ್ಬಳ್ಳಿ ಹತ್ತಿರ ಇರೋದು ಒಂದು ಊರಿನವರು, ಅವರು ನನ್ನ ರಿಕಗ್ನೈಸ್ ಮಾಡಿ ನನಗೆ ಅದೇ ಕಂಪ್ನಿಯಲ್ಲಿ ನನಗೆ ಪರ್ಮನೆಂಟ್ ಮಾಡಿಸಿದ್ರು, ಪರ್ಮನೆಂಟ್ ಲೆಟರ್ ಕೊಡಿಸಿದ್ರು. ನಂತರ ನಾನು ಮೇಂಟೆನೆನ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಲಿಫ್ಟ್ ಮೇಂಟೆನೆನ್ಸ್ ಮಾಡ್ತಾಯಿದ್ದೆ. ಆವಾಗ ನಾನು ಒಬ್ಬನೇ ಇದ್ದೆ. ನಮ್ಮೂರವರು 1-2 ಜನ ರೆಫರ್ ಮಾಡಿ ನನ್ನ ಹತ್ರ ನನಗೆ ಜೊತೆಗಿರಲಿ, ನನಗೂ ಸೇಫರ್ ಇರೋಕ್ಕಾಗುತ್ತಂತ ನಮ್ಮೂರವ್ರನ್ನ ಇಂಜಿನಿಯರ್ಗೆ ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲ ಸರ್ ನಮ್ಗೆ ಗೊತ್ತಿರೋರೆ ತುಂಬ ಹಾನೆಸ್ಟು ಅಂತ, ನಾನು ನಮ್ಮೂರವ್ರನ್ನೇ ಆದಂಥ ನನ್ನ ಫ್ರೆಂಡ್ ಸರ್ಕಲ್ ಇತ್ತು, ಅವ್ರನ್ನ ಕರ್ಕೊಂಡೋಗಿ ಒಬ್ಬನ ಲಿಫ್ಟ್ ಆಪ್ರೇಟ್ರು ಹೀಗೆಲ್ಲ ಮಾಡಿ ಒಬ್ಬನ ಎಲೆಕ್ಟ್ರಿಷಿಯನ್ ಆಗಿ ಜಾಯಿನ್ ಮಾಡಿಸಿದೆ. ಅದೇ ಹಾಗೆ ಕೆಲಸ ಮಾಡ್ತಾ 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 ನನಗೆ ಒಬ್ಬರು ಸೆಟಲ್ ಕಾಕ್ ಆಡೋಕ್ಕೆ ಬರ್ತಿದ್ರು, ಸೆಟಲ್ ಕಾಕ್. ಅವ್ರು ನನ್ನ ಕೆಲಸ ನೋಡಿ ಕರೆದ್ರು. ಒಂದು ದಿವಸ ನೈಟ್ 9:30 ಆಗಿತ್ತು, ನೈಟ್ ಡ್ಯೂಟಿ ಇತ್ತು ನಮ್ಮದು. ಕರೆದ್ಬಿಟ್ಟು, ನಿನಗೊಂದು ಅಪಾರ್ಚುನಿಟಿ ಇದೆ, ಬಂದು ಜಾಯ್ನ್ ಆಗ್ತೀಯಾ ನಮ್ಮದು ಬೇರೆ ಕಂಪ್ನಿಗೆ ಅಂತ ಕೇಳಿದರು. ನಾನು ಸರ್ ಬರ್ತೀನಿ ಅಂತಂದೆ. ಇಲ್ಲ, ಬಟ್ ಅಲ್ಲಿ ಎಲ್ಲ ಕನ್ನಡ ಮಾತಾಡೋರು ಯಾರೂ ಇರಲ್ಲ, ಅದು MNC ಕಂಪ್ನಿ, ನಿನಗೆ ಸ್ಯಾಲ್ರಿ ಚೆನ್ನಾಗಿ ಕೊಡ್ತೀನಿ, ಯಾಕಂದರೆ ನೀನು ಕಷ್ಟಪಡೋದು ನಾನು ನೋಡಿದ್ದೀನಿ ಡೈಲಿ ಇಲ್ಲಿ, ಸೊ ಬಂದು ಜಾಯ್ನ್ ಆಗ್ತೀನಿ ಅಂತ ಕೇಳಿದಾಗ ಸರಿ ಸರ್ ಅಂದೆ.
ಆ ಕಂಪ್ನಿ ಹೆಸರು ಬಂದ್ಬಿಟ್ಟು ಅಲೈಡ್ ಮೆಟಲ್ಸ್ ಥೈಲ್ಯಾಂಡ್ ಕಂಪ್ನಿ ಲಿಮಿಟೆಡ್ ಅಂತ. ನಾವು 3 ಜನ ಇಂಡಿಯನ್ಸಲ್ಲಿ, ನಾನು ಒಬ್ಬ ಕರ್ನಾಟಕದವನು, ಪ್ಲಂಬರ್ ಒಬ್ಬ ತಮಿಳ್ನಾಡವನು, ಒಬ್ಬ ಕೇರಳದವನು ಫ್ಯಾಬ್ರಿಕೇಟ್ರು. ಸೊ ನಾನು ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು, ಫ್ಯಾಬ್ರಿಕೇಟ್ರು ಅಂತ ಏನು ಡಿಫ್ರೆನ್ಸ್ ಇರಲಿಲ್ಲ ಆ ಕಂಪ್ನಿಯಲ್ಲಿ. ಅಲ್ಲೇನೆಂದರೆ ಎಲ್ಲನೂ ವರ್ಕ್ ಮಾಡ್ಬೇಕು. ನನಗೂ ಫ್ಯಾಬ್ರಿಕೇಟ್ ಮಾಡೋಕೆ ಹಚ್ಚೋರು, ನನಗೂ ಡ್ರಾಯಿಂಗ್ ನೋಡೋಕೆ ಹಚ್ಚೋರು. ಆ ಕಂಪ್ನಿಯಲ್ಲಿ ನನಗೆ ತುಂಬ ಕಲಿಯೋದು ಸಿಕ್ತು. ವೆರೇಸ್ ರೋಹನ್ ಬಿಲ್ಡರ್ಸಲ್ಲಿ ಎಲೆಕ್ಟ್ರಿಕಲ್ ನಾಲೆಜ್ ತೊಗೊಂಡೆ, ವೆರೇಸ್ ಇನ್ ಅಲೈಡ್ ಮೆಟಲ್ಸಲ್ಲಿ ಎಲ್ಲ ಫ್ಯಾಬ್ರಿಕೇಷನ್ನು, ಪ್ಲಂಬಿಂಗು, ಫೈರ್ ಫೈಟಿಂಗು ಈ ಥರದ ನಾನು ನಾಲೆಜ್ ತೊಗೊಂಡೆ. ಬಟ್ ತುಂಬ ಹಾರ್ಡ್ ವರ್ಕ್ ಇತ್ತು. ಹಾರ್ಡ್ ವರ್ಕ್ ಅಂದರೆ ಓನ್ಲಿ ಬೆಂಗಳೂರಲ್ಲಿ ಮಾಡಲಿಲ್ಲ, ನಾವು ಹಿಂಜವಾಡಿಯಲ್ಲಿ ಇರ್ತಕ್ಕಂಥ ಮೆರಿಟ್ ಕೋರ್ಟ್ 2 ಹೋಟೆಲ್ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲ ಮಾರ್ಕಿಂಗ್ ಮಾಡೋಕ್ಕೆ ಹೋಗ್ತಿದ್ವಿ. ಡಿಶ್ ವಾಶ್ ಮೆಷಿನ್ ಫಿಕ್ಸ್ ಮಾಡ್ತಿದ್ವಿ, ಐಸ್ ಕ್ಯೂಬ್ ಮೆಷಿನ್ ಫಿಕ್ಸ್ ಮಾಡ್ತಿದ್ವಿ, ಹಾಲ್ಟನ್ ಹುಡ್ ಫಿಕ್ಸ್ ಮಾಡ್ತಾ ಇದ್ವಿ. ಸ್ಟೇನ್ಲೆಸ್ ಸ್ಟೀಲ್ ಎಲ್ಲ ಇಂಪೋರ್ಟೆಡ್ ಥೈಲ್ಯಾಂಡಿಂದ ಬರೋದು ಇಂಡಿಯಾಗೆ, ಅದನ್ನು ಹೋಗಿ ತೊಗೊಂಡು 5 ಸ್ಟಾರ್ 7 ಸ್ಟಾರ್ ಹೋಟ್ಲ್ಗಳಿಗೆಲ್ಲ ಫಿಕ್ಸ್ ಮಾಡೋಕ್ಕೆ ಹೋಗ್ತಿದ್ವಿ. ಅದೇ ರೀತಿ ವೆಸ್ಟರ್ನ್ ಹೋಟೆಲ್ ಗುರ್ಗಾಂವ್, ವಾಟಿಕಾ ಡೆವಲಪರ್ಸ್ ಗುರ್ಗಾಂವಲ್ಲಿ ಕೆಲಸ ಮಾಡಿದ್ವಿ. ಮಾಡ್ತಾ ಅದೇ ಕಂಪ್ನಿಯಲ್ಲಿ ಒಬ್ಬ ಫಾರಿನರ್, ಅವನ ಹೆಸರು ಬಯಾಂಜೋಬ್ ಅಂತ. ನಾನು ಕೆಲಸ ಮಾಡ್ತಾ ಇರುವಾಗ ನನ್ನ ಒಂದು ಸ್ವಲ್ಪ ಭಾಳ ಕೀಳಾಗಿ ನೋಡಿದ್ರು. ಯಾವ ಲೆವೆಲಿಗೆ ಕೀಳಾಗಿ ನೋಡಿದ್ರು ಅಂದರೆ ನನಗೆ ಬಂದು ಒದ್ರು. ಆವಾಗ ನಾನು ITI ಮಾಡಿ ವೇಸ್ಟ್ ಆಯ್ತಲ್ಲಪ್ಪ, ನಾನು ಸೂಪರ್ವೈಸರ್ ಆಗಿದ್ದರೆ ಇವ್ರ ಥರ ಕೆಲಸ ಹೇಳ್ಬೋದಾಗಿತ್ತು, ಕೆಲಸ ಕಲ್ತಿಲ್ಲ, ಅದಕ್ಕೆ ನಾನು ಒದ್ರು ಇವರು ಅಂತ ಒಂದು ತುಂಬ ಮನಸ್ಸಿಗೆ ನೋವಾಯಿತು. ಆ ನೋವನ್ನು ಇಟ್ಕೊಂಡು ಸೀದಾ ನಾನು ಅಲ್ಲಿ ನಮಗೆ ರೂಮ್ ಮಾಡಿ ಕೊಟ್ಟಿದ್ರು, ಅಲ್ಲಿಗೆ ಬಂದೆ. ನಾನೇನೂ ಮಾತಾಡಲಿಲ್ಲ ಅವರಿಗೆ. ಮನೆಗೆ ಅಂತಂದರೆ ರೂಮ್ ಮಾಡಿ ಕೊಟ್ಟಿದ್ರು ಕಂಪ್ನಿಯವರು. ಅಲ್ಲಿ ಬಂದು ನಮ್ಮ ಅಣ್ಣಗೆ ಫೋನ್ ಮಾಡಿದೆ, ನಾನು ಇನ್ನೂ ಓದಬೇಕಂತ ಇದ್ದೀನಿ, ಕಲಿಸ್ತೀಯಾ ಅಂತ ಕೇಳಿದೆ. ಆಯಿತು ಬಾ, ನೀನು ಓದ್ತೀನಿ ಅಂದರೆ ನಾನು ಓದಿಸ್ತೀನಿ ಬಾ ಅಂತಂದರು. ಆದರೆ ನನ್ನ ಜೀವನ 4 to 5 ಇಯರ್ ಗ್ಯಾಪ್ ಆಗೋಗಿತ್ತು ಇಷ್ಟರೊಟ್ಟಿಗೆ ಇನ್ ಬಿಟ್ವೀನು. 4 to 5 ಇಯರ್ ಗ್ಯಾಪಲ್ಲಿ ವಿದ್ಯೆ ಹೆಂಗೆ ತಲೆಗೆ ಹೋಗುತ್ತೆ. ಫುಲ್ ಇಂಗ್ಲೀಷು. ನಾನು ಕೆಲಸ ಮಾಡ್ತಿದ್ದೆ 5 ವರ್ಷ, ಇನ್ನು ತಿರ್ಗಾ ಡಿಪ್ಲೊಮಾ ಜಾಯ್ನ್ ಆಗಬೇಕಲ್ಲ. ನಮ್ಮ ಅಣ್ಣ JV ಮಂಡಲ್ ಪಾಲಿಟೆಕ್ನಿಕಲ್ಲಿ ಡಿಪ್ಲೊಮಾಗೆ ಸೇರಿಸಿದ್ರು ನನ್ನ. ಅಲ್ಲಿ ಮೊದಲನೇ ವರ್ಷ ಹೋದೆ. ತುಂಬ ಅಂದರೆ ತುಂಬ ಕಷ್ಟ ಆಯಿತು. ನನಗೇನೂ ಅರ್ಥ ಆಗಲಿಲ್ಲ. ಅವು ಯಾವ್ಯಾವ ಸಬ್ಜೆಕ್ಟ್ಸ್ಗಳು ನಾನು ಯಾವತ್ತೂ ನನ್ನ ಲೈಫಲ್ಲೇ ನೋಡಿರಲಿಲ್ಲ. M1 M2 ಅಪ್ಲೈಡ್ ಸೈನ್ಸು ನನಗೆ ತುಂಬ ಟಫ್ ಸಬ್ಜೆಕ್ಟು. ನನಗೆ ಈ ಥೈಲ್ಯಾಂಡ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಸ್ವಲ್ಪ ಇಂಗ್ಲೀಷ್ ಕಮ್ಯುನಿಕೇಷನ್ ಬೆಳೆದಿತ್ತು. ಯಾಕಂದರೆ ಎಲ್ಲ ಕನ್ನಡ ಮಾತಾಡೋರು ಯಾರೂ ಇರಲಿಲ್ಲ. ಮಾತಾಡಿದ್ರೆ ಇಂಗ್ಲೀಷ್ ಮಾತಾಡಬೇಕಾಗಿತ್ತು, ಬಿಟ್ಟರೆ ಸಿಂಬಲ್ ಮಾಡಬೇಕಾಗಿತ್ತು. ಊಟ ಆಯ್ತಾ, ಅದನ್ನು ಮಾಡಬೇಕಾ ಇದನ್ನು ಮಾಡಬೇಕಂತ. ನನಗೆ ಕನ್ನಡ ಬಿಟ್ಟರೆ ಗೊತ್ತಿರಲಿಲ್ಲ, ಅವ್ರಿಗೆ ಇಂಗ್ಲೀಷ್ ಬಿಟ್ಟರೆ ಗೊತ್ತಿರಲಿಲ್ಲ. ಸೊ ಅವ್ರ ಜೊತೆ ಎಲ್ಲ ನಾನು ಕೆಲಸ ಮಾಡಿದ್ದಕ್ಕೆ ಸ್ವಲ್ಪ ನನಗೆ ಇಂಗ್ಲೀಷ್ ನಾಲೆಜ್ ಬಂದಿತ್ತು. ಮ್ಯಾಥ್ಸು ಮತ್ತು ಸೈನ್ಸು ನನಗೆ ಟಫ್ ಆದವು. ಫಸ್ಟ್ ಸೆಮಿಸ್ಟ್ರಲ್ಲಿ ಒಂದೇ ಒಂದು ಪ್ರಾಕ್ಟಿಕಲ್ ಪಾಸ್ ಆದೆ, ಉಳ್ಕೋದು ಎಲ್ಲ ಫುಲ್ಲು ಫೇಲ್ ಆಗಿಬಿಟ್ಟೆ. ನನಗೆ ತುಂಬ ಹೊತ್ತು ಬೇಜಾರಾಯಿತು. ತೀರ್ದಾಳು ಸೀದಾ ಗುಡ್ಡದಲ್ಲಿ ಕೂತ್ಕೊಂಡ್ಬಿಟ್ಟೆ ಹೋಗಿ. ಅಟ್ಲೀಸ್ಟ್ ಅಲ್ಪ ಸ್ವಲ್ಪ ಜಾಬ್ ಮಾಡ್ತಾ ಇದ್ದೆ, ಏನೋ ಒಂದು ದುಡ್ಡು ಬರ್ತಾಯಿತ್ತು. ಇದ್ದು ನೌಕರಿನೂ ಬಿಟ್ಟು ಬಂದೆ, ಎಜುಕೇಷನ್ ಮಾಡ್ತೀನಿ ಅಂತ. ಇದೇನಪ್ಪ ಇದೆ ಅಂತ ಪರಿಸ್ಥಿತಿ ಬಂತು ಅಂತ ತಿರ್ಗಾ ನಮ್ಮ ಅಣ್ಣಗೆ ಫೋನ್ ಮಾಡಿದೆ. ಇಲ್ಲ, ನಾನು ಡಿಪ್ಲೊಮಾ ಬೇಡ, ಅಗೇನ್ ನಾನು ಜಾಬಿಗೆ ಹೋಗ್ತೀನಿ ಅಂತ. ನಮ್ಮ ಅಣ್ಣ ಬೈದರು. ಮಾಡಿದ್ಯಾ, ಮಾಡು, ನೋಡೋಣ, ಫೇಲ್ ಆದರೆ ಆಯಿತು, ಇನ್ನೊಂದು ಚಾನ್ಸು ಟ್ರೈ ಮಾಡು ಅಂದರು. ಸೆಕೆಂಡ್ ಸೆಮಿಸ್ಟ್ರಲ್ಲಿ ಫುಲ್ಲು ಒಂದು 5 ರಿಂದ 6 ಸಬ್ಜೆಕ್ಟ್ ಪಾಸಾಗಿ ಸೆಕೆಂಡ್ ಇಯರಿಗೆ ಎಂಟ್ರಿ ಹೊಡೆದೆ. ಅದೇನು ಈವೆನ್ ಸೆಮೆಸ್ಟ್ರ್ ಇತ್ತಲ್ಲ, ಆ ಈವೆನ್ ಸೆಮೆಸ್ಟ್ರಲ್ಲಿ ನಾನು ಒಂದು 4-5 ಸಬ್ಜೆಕ್ಟ್ ಪಾಸ್ ಆಗಿಬಿಟ್ಟು. ಆ ಈವೆನ್ ಸೆಮೆಸ್ಟ್ರಲ್ಲಿ ಏನು ನನಗೆ ಓದೋದು ಪ್ರಾಕ್ಟೀಸ್ ಆಯ್ತಲ್ಲ, ಅದನ್ನು ನಾನು 3rd ಸೆಮೆಸ್ಟ್ರಿಗೂ ಮಾಡಿದೆ, 4thಗೂ ಮಾಡಿದೆ, 5thಗೂ ಮಾಡಿದೆ, 6thಗೂ ಮಾಡಿದೆ. ಆಮೇಲೆ ನನಗೆ ಡಿಪ್ಲೊಮಾ ಈಸಿ ಆಗೋಗಿತ್ತು, ಡಿಸ್ಟಿಂಕ್ಷನಲ್ಲಿ ಪಾಸು ಆದೆ. ಅದಾದಮೇಲೆ ಚಾಲೆಂಜ್ ಇತ್ತು ಜಾಬ್ ಹುಡ್ಕೋದು. ಅಗೇನ್ ತೆಗೆದೆ ನನ್ನ ಹಳೆಯ ಕಾಂಟ್ಯಾಕ್ಟ್ಸ್ ಎಲ್ಲ ತೆಗೆದು, ಚಿದಂಬರ್ ಸರ್ ಅಂತ ನಾನು ಮೊದಲು ಹೇಳಿದ್ನಲ್ಲ ಸಪೋರ್ಟ್ ಮಾಡೋರು ಅಂತ, ಅವ್ರಿಗೆ ಫೋನ್ ಹಾಕಿದೆ. ಸರ್ ನನಗೊಂದು ಜಾಬ್ ಬೇಕು ಸರ್, ನನ್ನ ಡಿಪ್ಲೊಮಾ ಮುಗೀತು, ದಯವಿಟ್ಟು ನನಗೊಂದು ಯಾವುದಾದ್ರೂ ಜಾಬ್ ಇದ್ದರೆ ಕೊಡಿ ಅಂತ. ಅವರು ಟ್ರೈ ಮಾಡಿದ್ರು, ಆಗಲಿಲ್ಲ. ಹೋದೆ, ರಿಸ್ಯೂಮ್ ಹಿಡ್ಕೊಂಡು ಎಲ್ಲ ಕಂಪ್ನಿಗಳಿಗೆ ಸುತ್ತಿದೆ, ಸಿಗಲಿಲ್ಲ. ಕಡೆಗೆ ಕುಮಾರ್ ಪ್ರಾಪರ್ಟೀಸಲ್ಲಿ 15,000ಕ್ಕೆ ಆ್ಯಸ್ ಎ ಜೂನಿಯರ್ ಇಂಜಿನಿಯರ್ ಆಗಿ ಜಾಯ್ನ್ ಆದೆ 2013ರಲ್ಲಿ. 14-15ವರೆಗೂ ಕುಮಾರ್ ಪ್ರಾಪರ್ಟಿಲಿ ಜೂನಿಯರ್ ಇಂಜಿನಿಯರ್ ಆದೆ. ಸ್ಯಾಲ್ರಿ ನನಗೆ 18,000 ಅಷ್ಟೇ ಆಗಿತ್ತು. ಅಷ್ಟೊತ್ತಿಗೆ ನನಗೆ ಮದುವೆ ಆಯಿತು. ಈ ಸ್ಯಾಲ್ರಿಯಲ್ಲಿ ಜೀವನ ನಡೆಸ್ಬೇಕಲ್ಲ ಬೆಂಗಳೂರಲ್ಲಿ, ತುಂಬ ಕಷ್ಟ ಆಯಿತು. ತಿರ್ಗಾ ನಾನು ಕಂಪ್ನಿ ಚೇಂಜ್ ಮಾಡಬೇಕು, ಇನ್ನು ಇಷ್ಟೇ ಸ್ಯಾಲ್ರಿಲಿ ಇದ್ದರೆ ಆಗಲ್ಲ. ಅಲ್ಲಿ ಎಲ್ಲ ಏನು ನಾನು ಕಲಿಬೇಕು ಜೂನಿಯರ್ ಇಂಜಿನಿಯರಾಗಿ ಎಲ್ಲ ಕಲಿತ್ಕೊಂಡು ತಿರ್ಗಾ ನಾನು SNN ಬಿಲ್ಡರ್ಸ್ ಅಂತ ಕಂಪ್ನಿಗೆ ನನ್ನ ಆವಾಗ ಅಷ್ಟೊತ್ತಿಗೆ Naukri.com ಎಲ್ಲ ಅಪ್ಡೇಟ್ ಆಗಿತ್ತು, ಮೇಲ್ ಹಾಕಿದ್ದೆ, ನನಗೆ ಆಫರ್ ಬಂತು. ಹೋದೆ, ಇಂಟರ್ವ್ಯೂ ಕೊಟ್ಟೆ.
ನಂದು ಟೆಕ್ನಿಕಲ್ ರೌಂಡ್ಸ್ ಎಲ್ಲ ಪಾಸ್ ಆಯಿತು. ಡೈರೆಕ್ಟ್ರನ್ನ ಭೇಟಿ ಆಗಬೇಕಾಗಿತ್ತು. ಅಲ್ಲಿ ಡೈರೆಕ್ಟ್ರು ಶಿವಶಂಕರ್ ಭಟ್ ಅಂತ ಕರೆದ್ರು ನನ್ನ. ಹೋದೆ. ಯಾವ ಊರು ಅಂತಂದರು. ಸರ್ ಹಿಂಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸರ್, ನಂದು ಕೌಟ್ಕೊಪ್ಪ ಗ್ರಾಮ ಅಂತ. ಜಮೀನು ಎಷ್ಟಿದೆ ಅಂತ ಕೇಳಿದರು. ಸರ್ ಒಂದು ಚೂರು ಇಲ್ಲ ಸರ್ ನಮ್ಮದು. ಎಷ್ಟು ಜನ ಅಣ್ಣ ತಮ್ಮಿದ್ರು? ಸರ್ ಅಣ್ಣ ಒಬ್ಬಿದ್ದಾನೆ, ಊರಲ್ಲೇ ದುಡಿತಾನೆ. ನಾನು ಇದು ಬಿಟ್ಟರೆ ನನಗೆ ಗೊತ್ತಿಲ್ಲ ಸರ್, ನಾನು ಇದನ್ನೇ ಮಾಡಬೇಕು ಅಂತಂದೆ. ಸ್ಯಾಲ್ರಿ ಎಷ್ಟು ಕೇಳ್ತೀಯಾ ಅಂತಂದರು. ಸರ್ ನನಗೆ 18 ಕೊಡ್ತಾಯಿದ್ದಾರೆ, ಒಂದು 25 ಕೊಡಿ ಸರ್ ಅಂತ ಹೇಳಿದೆ. ಆವಾಗ ಅವ್ರಿಗೇನು ಮೈಂಡಿಗೆ ಬಂತು ಗೊತ್ತಿಲ್ಲ, 35,000 ಮಾಡಿ ರೌಂಡಾಗಿ ಸೈನ್ ಹಾಕ್ಬಿಟ್ರು. ನಾನು 25 ಕೇಳಿದೆ, ಅವ್ರು 35,000ಕ್ಕೆ ನನ್ನ ಇಂಟರ್ವ್ಯೂ ಪಾಸ್ ಮಾಡಿ HR ಗೆ ಫಾರ್ವರ್ಡ್ ಮಾಡಿಬಿಟ್ರು. ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ನೆಕ್ಸ್ಟ್ ನನಗೆ ಈ ಶಾಪುರ್ಜಿ ಪಲಂಜಿ ಅಂತ, ದಟ್ ಈಸ್ ಪಾರ್ಟ್ ಆಫ್ ಟಾಟಾ ಗ್ರೂಪ್, ಅಲ್ಲಿ MEP ಇನ್ಚಾರ್ಜ್ ಆಗಿ ಕೆಲಸ ಸಿಕ್ತು. ತುಂಬ ಕಷ್ಟಪಟ್ಟೆ. ಯಾಕಂದರೆ ಇಷ್ಟು ವರ್ಕ್ ಪ್ರೆಷರ್ ಇತ್ತಂದರೆ ಐ ನೀಡ್ ಟು ಹ್ಯಾಂಡಲ್ ದ ಕ್ಲೈಂಟ್ಸ್, ನಾಮಿನೇಟೆಡ್ ಸಬ್ ಕಾಂಟ್ರಾಕ್ಟರ್ಸ್, ಸರ್ಟಿಫೈಯಿಂಗ್ ದ ಬಿಲ್ಸ್. ಸಿಕ್ಕಾಪಟ್ಟೆ ಓವರ್ಲೋಡ್ ಕೆಲಸ. ಬೆಳಗ್ಗೆ 9 ಗಂಟೆಗೆ ಹೋದರೆ ಸಾಯಂಕಾಲ 10-11 ಗಂಟೆ ಆಗೋದು. ತಿರ್ಗಾ ಮತ್ತೆ ಬೆಳಗ್ಗೆ 9 ಗಂಟೆಗೆ ಜಾಯ್ನ್ ಆಗುವಂಥ ಪರಿಸ್ಥಿತಿ ಇತ್ತು. ಇಲ್ಲ ಕೆಲಸ ಬಿಟ್ಟರೆ ಕೆಲಸ ಇಲ್ಲ. ಹೊರಗಡೆ ಫ್ಯಾಮಿಲಿ ಇತ್ತು, ಅಲ್ಲೇ ರೂಮ್ ಮಾಡ್ಕೊಂಡಿದ್ದೆ. ಬಿಟ್ಟರೆ ಬಾಡಿಗೆ ಕಟ್ಟೋಕ್ಕೂ ದುಡ್ಡಿಲ್ಲ. ನೌಕರಿನೇ ನಂಬ್ಕೊಂಡು ಕೂತಿರೋನು ನಾನು. ಆವಾಗ ನಾನು ಕುಮಾರ್ ಪ್ರಾಪರ್ಟಿಲಿದ್ದಾಗ ಒಬ್ಬ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಪರ್ಚೇಸ್ ಆಗಿದ್ರು ನನಗೆ. ನಾವು ಹಾಗೆ ಕಾಂಟ್ಯಾಕ್ಟಲ್ಲಿದ್ವಿ. ಅವರು ಒಂದು ದಿವಸ ಫೋನ್ ಮಾಡಿ, ಬನ್ನಿ ಸರ್ ಬಿಸ್ನೆಸ್ ಮಾಡೋಣ, ಏನಾದರೂ ಮಾಡೋಣ ಅಂತಂದರು. ನನಗೂ ತಲೆಯಲ್ಲಿತ್ತು ಏನಾದರೂ ಮಾಡಬೇಕು, ಎಷ್ಟು ದಿವಸ ಅಂತ ಎಂಪ್ಲಾಯಿ ಆಗೇ ಇರೋದು, ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ನನ್ನ ಓನಾಗೆ ಯಾಕೆ ಹಾರ್ಡ್ ವರ್ಕ್ ಮಾಡಬಾರ್ದು ಅಂತ ಮೈಂಡಿಗೆ ಬರ್ತಾ ಇತ್ತು. ಬಟ್ ಅಪಾರ್ಚುನಿಟಿ ಇರಲಿಲ್ಲ, ಪ್ಲಾಟ್ಫಾರ್ಮ್ ಇರಲಿಲ್ಲ, ಗಾಡ್ ಫಾದರ್ ಇರಲಿಲ್ಲ, ನನ್ನ ರಿಕಗ್ನೈಸ್ ಮಾಡೋರು ಯಾರೂ ಇರಲಿಲ್ಲ, ಕೆಲಸ ಕೊಡೋರು ಇರಲಿಲ್ಲ, ಫೈನಾನ್ಷಿಯಲಿ ತುಂಬ ವೀಕ್ ಇದ್ದೆ. ಅದೇ ಥರ ಮನೆಯಲ್ಲಿ ಇದ್ದರು. ಮನೆಯಲ್ಲಿನೂ ತುಂಬ ಫೈನಾನ್ಷಿಯಲ್ ವೀಕು. ನಾನು ಅವ್ರ ಹತ್ರ ಕೇಳೋಕ್ಕೆ ಆಗ್ತಿರಲಿಲ್ಲ. ಕೊನೆಗೆ ಶಾಪುರ್ಜಿ ಪಲಂಜಿಯಲ್ಲಿ ಒಂದು ಆ ಜಾಬ್ ಬಿಡೋಕ್ಕಿಂತ ಮುಂಚೆ 4 ಲಕ್ಷ ರೂಪಾಯಿ ಪರ್ಸ್ನಲ್ ಲೋನ್ ತೊಗೊಂಡು ಅದರಲ್ಲಿ 2.5 ಲಕ್ಷ ಮನೆ ಕೊಟ್ಟು ಮಿಕ್ಕಿದ 1.5 ಲಕ್ಷದಲ್ಲಿ PMS ಇನ್ಫ್ರಾ ಅಂತ ಕಂಪ್ನಿ ಸ್ಟಾರ್ಟ್ ಮಾಡಿದೆ. ನನ್ನ ಫ್ರೆಂಡನ್ನು ಕರ್ಕೊಂಡು, ಒಬ್ಬನೇ ಅಂತೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಒಬ್ಬ ವಿಶ್ವಾಸಿಕ ನನ್ನ ಗೆಳೆಯ ಇದ್ದ ಡಿಪ್ಲೊಮಾದಲ್ಲಿ, ಅವನ್ನ ಕರ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಲಿಲ್ಲ, ಮಂತ್ಲಿ ದುಡ್ಡು ಬೇಕಾಗೇ ಇತ್ತು. ಅಟ್ಲೀಸ್ಟ್ ನಾನು ಬಾಡಿಗೆಗೆ ಖರ್ಚಿಗೆ ಯಾಕೊತ್ತು ದುಡಿಲೇಬೇಕಾಗಿತ್ತು, ಬಿಸ್ನೆಸ್ ಮಾಡಲೇಬೇಕಾಗಿತ್ತು. ಮಾಡಿದ್ವಿ. 2-3 ಕಡೆ ತುಂಬ ಹೊಡೆತ ಬಿತ್ತು. ಆಮೇಲೆ ಅವ್ರನ್ನ ಬಿಟ್ಟು ನಾನೇ ಸಣ್ಣ ಪುಟ್ಟ ಕೆಲಸಗಳಿಗೆ ಅಪ್ರೋಚ್ ಮಾಡೋಕ್ಕೆ ಹೋದೆ, ಒಳ್ಳೆ ಕ್ಲೈಂಟ್ಗಳಿಗೆ. ಅಲ್ಲಿ ಕ್ಲೈಂಟಲ್ಲಿ ಮಾಡಿದ್ರು ಕೂಡ ನಾನು ಒಂದು ಸಲ ಸ್ಟ್ರಕ್ ಆಗಿಬಿಟ್ಟೆ. ಸ್ಟ್ರಕ್ ಆಗೋದಂದರೆ ತುಂಬ ಸ್ಟ್ರಕ್ ಆಗಿಬಿಟ್ಟೆ. ₹1 ಜೇಬಲ್ಲಿಲ್ಲ, ಸಾಲ ಆಯಿತು. ಕೊನೆಗೆ ನನಗೆ ಈ ಕಡೆ ಜಾಬ್ ಮಾಡೋಕ್ಕೂ ಆಗಲಿಲ್ಲ, ಈ ಕಡೆ ಮನೆಯಲ್ಲಿ ಹೇಳೋಕ್ಕೂ ಆಗಲಿಲ್ಲ. ಒಬ್ಬನೇ ಕೂತ್ಕೊಂಡು ಚಾಲುಕ್ಯ ಸರ್ಕಲಲ್ಲಿ ತಲೆ ಕೆಳಕೊಂಡು ಒಂದು ಕ್ಷಣ ಹತ್ಬಿಟ್ಟೆ. ಏನೋ ಮಾಡೋಕ್ಕೆ ಹೋಗಿ ಏನೋ ಆಗಿಬಿಡ್ತಲ್ಲಪ್ಪ ನನಗೆ. ನಾನು ಸುಮ್ಮನೆ ಜಾಬ್ ಮಾಡ್ಕೊಂಡಿದ್ದರೆ ಒಳ್ಳೇದಿತ್ತು, ಯಾಕಪ್ಪ ಈ ಕೆಲಸ ಮಾಡಿದೆ ಅಂತ. ಆದರೆ ನನ್ನ ಮನಸ್ಸು ಹೇಳ್ತಿತ್ತು, ಅಲ್ಲ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ, ಫೇಲ್ಯೂರ್ ಆಗ್ತಾರೆ, ಸೊ ನನಗೆ ಯಾಕೆ ಈ ಥರ ಆಗ್ತಾಯಿದೆ? ಸಕ್ಸಸ್ಸು ಆಗ್ತಾರೆ, ಫೇಲ್ಯೂರ್ ಆಗ್ತಾರೆ, ಅಂದರೆ ನನಗೆ ಯಾಕೆ ಆಗ್ತಾಯಿಲ್ಲ, ಏನು ನನ್ನಲ್ಲಿ ತಪ್ಪಿದೆ ಅಂತ ನಾನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟ್ರೆಸ್ ಇದ್ದರೂ ಕೂಡ ಧೈರ್ಯ ತೊಗೊಂಡು ನಾನು ಅವತ್ತು ಚಾಲುಕ್ಯ ಸರ್ಕಲಲ್ಲಿ ನಿಂತ್ಕೊಂಡು ಡಿಸೈಡ್ ಮಾಡಿದೆ, ಇನ್ನು ಜಾಬ್ ಅಂತೂ ಮಾಡೋಂಗಿಲ್ಲ, ಆದರೆ ಡೈಲಿ ಬೇಸಿಸ್ ವರ್ಕರಾಗಿ ನಾನು ಗಾರೆ ಕೆಲಸ ಮಾಡ್ತೀನಿ ಹೊರತು ಎಂಪ್ಲಾಯಾಗಿ ಯಾವ ಕಂಪ್ನಿಗೂ ಹೋಗಲ್ಲ ಅಂತ ಅವತ್ತು ಡಿಸೈಡ್ ಮಾಡಿದೆ. ನಾನು ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮಾಡೋಕ್ಕೆ ನಾನು ಡೈಲಿ ಬೇಸಿಸ್ ಕೆಲಸಕ್ಕೆ ಹೋಗ್ತೀನಿ, ಬಟ್ ಎಂಪ್ಲಾಯಾಗಿ ಇನ್ನೊಂದು ಕಂಪ್ನಿಗೆ ಹೋಗಲ್ಲ ಅಂತ ಅವತ್ತು ಡಿಸೈಡ್ ಮಾಡಿಬಿಟ್ಟೆ. ಸೊ ಮಾಡಿದೆ. ಹಾಗೆ ಸಣ್ಣ ಪುಟ್ಟ ಕ್ಲೈಂಟ್ಗಳಿಗೆ ಅಪ್ರೋಚ್ ಮಾಡಿದೆ. ನಾನು ಕೆಲಸ ಕಂಪ್ನಿಯಲ್ಲಿ ಏನು ನನಗೆ ನಾನು ಕ್ಲೈಂಟಾಗಿ ವರ್ಕ್ ಮಾಡಿದ್ದೆ, ಅವ್ರನ್ನ ಕೇಳಿದೆ. ಅವ್ರು ನನಗೆ ಟ್ರಸ್ಟ್ ಮಾಡಲಿಲ್ಲ. ಇವನು ₹18,000 ಸಂಬಳ ತೊಗೊಂಡವನು, ಈಗ ನಾವು ಲ್ಯಾಕ್ಸ್ ಟುಗೆದರ್ ಇವನು ಕೆಲಸ ಕೊಟ್ಟರೆ ಮಾಡ್ತಾನೋ ಇಲ್ವೋ, ಫೈನಾನ್ಷಿಯಲಿ ಫಂಡ್ ಇದೆಯೋ ಇಲ್ವೋ ಅಂತ ಅವ್ರು ನನ್ನ ಡೌಟ್ಫುಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳಿದೆ, ಸರ್ ಕೆಲಸ ಆದಮೇಲೆ ದುಡ್ಡು ಕೊಡಿ ಸರ್, ಕೆಲಸಕ್ಕೆ ಮುಂಚೆ ನನಗೆ ಅಡ್ವಾನ್ಸ್ ಬೇಡ, ಏನೂ ಬೇಡ, ನನ್ನ ಹತ್ರ ಟೀಮ್ ಇದೆ, ನಾನು ನಿಮಗೆ ಕೆಲಸ ಮಾಡಿಕೊಡ್ತೀನಿ, ದಯವಿಟ್ಟು ನನಗೆ ಕೆಲಸ ಕೊಡಿ ಅಂದ್ರೂ ನನಗೆ ಒಂದು ಕೆಲಸ ಕೊಡೋಕ್ಕೆ 2 ಲಕ್ಷದ ಕೆಲಸ ಕೊಡೋಕ್ಕೆ ನನಗೆ 3 ವರ್ಷ ತೊಗೊಂಡ್ರು. ನನ್ನ ಮೇಲೆ ಅವ್ರಿಗೆ ಟ್ರಸ್ಟ್ ಬರಬೇಕಂದ್ರೆ 3 ವರ್ಷ ತೊಗೊಂಡ್ರು ಆ ಕಂಪ್ನಿಯವರು. ಆಮೇಲೆ ನಾನು ಅದು ಒಂದೇ ಕಂಪ್ನಿ ನಂಬ್ಕೊಂಡಿರಲಿಲ್ಲ. ನಾನು ಹೊರಗಡೆ ಎಲ್ಲರನ್ನೂ ಕೇಳ್ತಾನೆ ಇದ್ದೆ. ಸಣ್ಣ ಪುಟ್ಟ ಕೆಲಸಗಳು ಸ್ಟಾರ್ಟ್ ಮಾಡಿದೆ. ಇಂಟರ್ನೆಟ್ ಕೆಲಸ ಮಾಡಿದೆ, ACT ವರ್ಕ್ ಮಾಡಿದೆ, ಏರ್ಟೆಲಲ್ಲಿ ಕೆಲಸ ಮಾಡಿದೆ, ಸಬ್ ಕಾಂಟ್ರಾಕ್ಟ್ರಲ್ಲಿ ಮಾಡಿದೆ. ಆಮೇಲೆ ಬರ್ತಾ ಒಂದು 5 ವರ್ಷ ಆದಮೇಲೆ ನನ್ನ ಸಮ್ ಆಫ್ ದ ಕ್ಲೈಂಟ್ಸ್ ರಿಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಕೆಲಸ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು.
ಆ ನಂಬಿಕೆ ಇಟ್ಕೊಂಡು ಹಾಗೆ ನಾನು ಅವರಿಗೆ 100% ಕ್ವಾಲಿಟಿ ಅಶ್ಯೂರೆನ್ಸ್ ಕೊಟ್ಟು ಆ ಕೆಲಸಗಳನ್ನು ಮಾಡ್ತಾ ಹೋದೆ. ಆವಾಗ ಎಲ್ಲ ನನ್ನ ಜೊತೆಗಿರೋರು ನೋಡಿದವರು, ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ನನ್ನ ಮೇಲೆ ಟ್ರಸ್ಟ್ ಮಾಡಿ ಕ್ರೋರ್ಸ್ ಟುಗೆದರ್ ಕೆಲಸ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ವಿತೌಟ್ ಎನಿ ಬ್ಯಾಂಕ್ ಗ್ಯಾರಂಟಿ. ಸೊ ನಾನು ಹಾಗೆ ಟೀಮು, ನನಗೆ ಯಾವ ಥರ ಕಷ್ಟ ಆಯ್ತು ಅಂದರೆ, ಈ ಲೇಬರ್ಸ್ಗಳು ನನ್ನ ಮೇಲೆ ಟ್ರಸ್ಟ್ ಇರ್ತಿರಲಿಲ್ಲ. ಇವನ ಹತ್ರನೇ ದುಡ್ಡಿಲ್ಲ, ಇವನ ಹತ್ರ ನಾನು ಕೆಲಸ ಮಾಡಿದ್ರೆ ನನಗೇನು ದುಡ್ಡು ಸಿಗುತ್ತೆ, ಇವನು ಯಾವಾಗ ಓಡೋಗ್ತಾನೋ ಗೊತ್ತಿಲ್ಲ, ಇವನ ಹತ್ರ ಕೆಲಸ ಮಾಡಿದ್ರೆ ನಮಗೆ ದುಡ್ಡು ಸಿಗುತ್ತೋ ಇಲ್ಲೋ ಅಂತ ಡೌಟ್ಫುಲ್ಲಾಗಿ ನೋಡ್ತಿದ್ರು. ಬಟ್ ನಾನು ಅದು ಯಾವುದಕ್ಕೂ ಹೆದರಲಿಲ್ಲ. ನಾನು ಕಂಪ್ನಿ ಸ್ಟಾರ್ಟ್ ಮಾಡಬೇಕಂದ್ರೆ ಮಾಡಬೇಕು ಅಂತ ನಾನು ತಲೆ ಕೆಡಿಸ್ಕೊಂಡು ನಿಂತ್ಬಿಟ್ಟೆ. ಇದಕ್ಕಾಗಿ ಕೂಲಿ ಕೆಲಸ ಮಾಡೋಕ್ಕೋದ್ರೂ ರೆಡಿ, ಬಟ್ ಆ್ಯಸ್ ಎ ಎಂಪ್ಲಾಯಾಗಿ ಇನ್ನೊಂದು ಕಂಪ್ನಿಗೆ ಹೋಗಲ್ಲ. ಡೈಲಿ ವೈಸಸ್ ಕೂಲಿ ಕಾರ್ಮಿಕ ಆದರೆ ಹೋಗ್ತೀನಿ ಫಾರ್ ಎ ಟೈಮ್ ಬೀಯಿಂಗ್. ಮತ್ತೆ ನಾನು ಈ ಕಂಪ್ನಿ ಎತ್ತಲೇಬೇಕಂತ ಒದ್ದಾಡಿ ಎಲ್ಲರ ನಂಬಿಕೆಯನ್ನು ಗೇನ್ ಮಾಡಿ, ಈ ಕಡೆ ಲೇಬರ್ಸ್ ನಂಬಿಕೆ ಗೇನ್ ಮಾಡಬೇಕು, ಸೂಪರ್ವೈಸರ್ ನಂಬಿಕೆ ಗೇನ್ ಮಾಡಬೇಕು, ಆಮೇಲೆ ಕ್ಲೈಂಟ್ಗಳು ನಂಬಿಕೆ ಉಳಿಸ್ಕೋಬೇಕು, ಯಾಕಂದರೆ ಕೆಲಸ ಕೊಡೋರು. ಹಾಗೆ ಬೆಳೀತಾ ಇವಾಗ ಒಂದು ಕಂಪ್ನಿ ಒಂದು ಸ್ಟೇಜಿಗೆ ಬಂತು. ಎಲ್ಲರೂ ಕಂಪ್ನಿಯನ್ನು ರಿಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇತ್ತೀಚೆಗೆ ಕ್ರೋರ್ಸ್ ಟುಗೆದರ್ ಕೆಲಸಗಳು ಬರ್ತಾ ಇದ್ದಾವೆ. 100+ ಎಂಪ್ಲಾಯೀಸ್ ಇದ್ದಾರೆ, ಸಬ್ ಕಾಂಟ್ರಾಕ್ಟರ್ಸ್ ಇದ್ದಾರೆ. ಇವಾಗ ಒಂದು ಸ್ಟೇಜ್ಗೆ ಕಂಪ್ನಿ ರನ್ ಆಗ್ತಾ ಇದೆ. ಇವತ್ತಿನ ಯುವಕರಲ್ಲಿ ನಾನು ಏನು ಕೇಳ್ಕೊಳ್ತೀನಿ ಅಂತಂದರೆ, ಜಾಬ್ ಇಲ್ಲ ಅಂತ ಮನೆಯಲ್ಲಿ ಕೂತ್ಕೊಳ್ಳೋ ಬದಲು ಯಾವುದಾದ್ರೂ ಕಂಪ್ನಿಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿರ್ತಕ್ಕಂಥ ಟೆಕ್ನಾಲಜಿಯನ್ನು ಕಲ್ತ್ಕೊಂಡು ಬಿಸ್ನೆಸ್ ಕಡೆಗೆ ಕಾನ್ಸಂಟ್ರೇಟ್ ಕೊಡೋದ್ರಿಂದ ಲೈಫ್ ಗ್ರೋ ಆಗುತ್ತೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಇವತ್ತಿನ ಈ ನನ್ನ ಬಿಸ್ನೆಸ್ ಜರ್ನಿಗೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ವೈಫು ಮತ್ತು ನಮ್ಮ ಬ್ರದರು ಮತ್ತು ಹಾಗೂ ನಮ್ಮ ತಾಯಿ ಹಾಗೂ ಕೌಟ್ಕೊಪ್ಪ ಗ್ರಾಮದ ಎಲ್ಲ ನನ್ನ ಹಿತೈಷಿಗಳು, ಗುರು ಹಿರಿಯರಿಗೆ ಸಲ್ಲುತ್ತದೆ.